ತಾಯಿಗೆ ತಮ್ಮ ತಪ್ಪಿನ ಅರಿವಾಗಿ ಶಿವನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಶಾಪದ ವಿಮೋಚನೆ ಹೇಗೆ ಅಂತ ಕೇಳಿದಾಗ ಕಾಳಿ ಸ್ವರೂಪದಿಂದ ಸೌಮ್ಯ ಸ್ವರೂಪಕ್ಕೆ ಅನುಗ್ರಹ ಮಾಡ್ಬೇಕಾದ್ರೆ ಶಿವನೇ ಇಲ್ಲಿ ಸಹ ಶಂಕರಾಚಾರ್ಯ ರೂಪದಲ್ಲಿ ಬಂದು ಈ ಶಾಪನ ವಿಮೋಚನೆ ಮಾಡ್ತೀನಿ ಅಂತಂತ ಹೇಳುವಂಥದ್ದು. ಆಗ ಬಾಲಸ್ವರೂಪಿಯಾಗಿರೋ ಶಂಕರಾಚಾರ್ಯರು ಭೂಲೋಕದಲ್ಲಿ ಈ ಕೈಲಾಸದಿಂದ ಇಲ್ಲಿ ಬಂದಿರುವಂಥ ಅಮ್ನೋರ್ನ ತಾಮಸ ಪ್ರವೃತ್ತಿನ ನಿವಾರಣೆ ಮಾಡೋದಕ್ಕೆ ಶ್ರೀಚಕ್ರ ಅಂತಂತೇಳಿ ರಚನೆ ಮಾಡ್ತಾರೆ. ಆಗ ಈ ಊರಿನ ಜನಗಳೆಲ್ಲ ಬಂದು ಅಮ್ನೋರ್ನ ಈ ಶಂಕರಾಚಾರ್ಯನ ಪ್ರಾರ್ಥನೆ ಮಾಡ್ಕೊತಾರೆ. ಇಲ್ಲಿ ಕಾಳಿ ಸಂಚಾರ ಇರೋದ್ರಿಂದ ಇಲ್ಲಿರುವಂಥ ಇಲ್ಲಿರುವಂಥ ಮನುಷ್ಯರನ್ನೆಲ್ಲ ಭಕ್ಷಣೆ ಮಾಡ್ತಿರೋವಂಥದ್ದು, ನೀನು ಸಹ ಬಾಲಕ ಆಗಿರೋದ್ರಿಂದ ನಿನ್ನೂ ಸಹ ಭಕ್ಷಣೆ ಮಾಡುತ್ತೆ ಅಂತಂತೇಳಿ. ಆಗ ಶಂಕರಾಚಾರ್ಯರು ಶಿವನ ಸ್ವರೂಪಿಯಾಗಿರೋದ್ರಿಂದ ಇಲ್ಲೇ ಒಂದು ಮಂಟಪದಲ್ಲಿ ತಂಗಿದ್ದು ಅಮ್ನೋರು ಕಾಳಿ ಸ್ವರೂಪದಲ್ಲಿ ಸಂಚಾರ ಮಾಡಿ ಸಂಜೆ ಸೂರ್ಯ ಅಸ್ತಮನ ಆದ ಸಮಯದ ನಂತರ ಕಾಳಿ ಸ್ವರೂಪದಲ್ಲಿ ಬಂದು ಇಲ್ಲಿ ಶಂಕರಾಚಾರ್ಯನು ಸಹ ಭಕ್ಷಣೆ ಮಾಡೋಕ್ಕೆ ಬಂದಾಗ ಅಮ್ನೋರನ್ನ ಇಲ್ಲಿ ದಿಗ್ಬಂಧನ ಮಾಡಿರುವಂಥದ್ದು ಬಹಳ ವಿಶೇಷ. ಶಂಕರಾಚಾರ್ಯರು ದಿಗ್ಬಂಧನ ಮಾಡಿ ಇಲ್ಲಿ ಶಂಕರಾಚಾರ್ಯರು ಕಾಳಿ ಸ್ವರೂಪದ ಮುಂದಗಡೆ ಇರುವಂಥ ಶ್ರೀಚಕ್ರ ರಚನೆ ಮಾಡಿರುವಂಥದ್ದು. ಶ್ರೀಚಕ್ರ ಅನ್ನುವಂಥದ್ದು ಶಿವ ಮತ್ತು ಶಕ್ತಿಯ ಸಮ್ಮಿಲನ ಅಂತಂತೇಳಿ ಆ ಶ್ರೀಚಕ್ರ ರಚನೆ ಮಾಡಿ ದೇವಿಯ ದೃಷ್ಟಿನೆಲ್ಲ ಶ್ರೀಚಕ್ರಕ್ಕೆ ನೋಡೋ ರೀತಿಯಾಗಿ ಮಾಡಿ ತಮ್ಮ ಶಾಪನ ವಿಮೋಚನೆ ಮಾಡಿ ಅಷ್ಟಭುಜಾಕೃತಿ ಕಾಳಿ ಅವತಾರದಿಂದ ಸೌಮ್ಯ ಸ್ವರೂಪಿಣಿಯಾಗಿ ಚತುರ್ಭುಜಾಗಿ ಪ್ರಸನ್ನ ಮೀನಾಕ್ಷಿ ಅಂತಂತೇಳಿ ಇಲ್ಲಿ ಅಮ್ಮನವರು ಅನುಗ್ರಹ ಮಾಡ್ತಿರುವಂಥದ್ದು ಬಹಳ ವಿಶೇಷವಾಗಿರುವಂಥದ್ದು. ಈ ಬೀಜಾಕ್ಷರದಲ್ಲಿ ಅಮ್ಮನವರ ದೃಷ್ಟಿನೆಲ್ಲ ನೇರವಾಗಿ ಐಕ್ಯ ಮಾಡಿರುವಂಥದ್ದು ಶಿವ ಮತ್ತು ಶಕ್ತಿಯ ಸಮ್ಮಿಲನದ ಪ್ರಾಮುಖ್ಯತೆಯನ್ನು ತೋರಿಸುತ್ತದೆ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳ.